ನಮಸ್ಕಾರ. ನಾನು CP ರಂಗನಾಥ್. ನೀತಿಕತೆ ಸಂಖ್ಯೆ 228. ಇವತ್ತಿನ ಕತೆ ಶುಭದತ್ತ ಮತ್ತು ಮಡಿಕೆ. ಮಡಿಕೆ ಅಂದರೆ ಯಾವುದು? ಘಟ. ಸಂಗೀತ ಬಾರಿಸ್ತಾರಲ್ಲ, ಅದಕ್ಕೆ ಪಕ್ಕವಾದ್ಯಕ್ಕೆ ಘಟ ಅಂದರೆ ಮಡಿಕೆ. ಸರಿ, ಶುಭದತ್ತ ಅನ್ನೋ ಬಡವ ಒಂದು ಹಳ್ಳಿಲಿ ಇದ್ದ. ಬಡವ ಅಂತ ಇನ್ನೇನು ಹೇಳೋದು. ಅವನಿಗೆ ಯಾಕೆ ಅಂದರೆ ಇರೋದು ಒಂದು ಗುಡಿಸ್ಲು, ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಏನು ಕೆಲಸ ಅಂದರೆ ಪ್ರತಿದಿನವೂ ಸಹಿತ ಕಾಡಿಗೆ ಹೋಗೋನು. ಕಟ್ಟಿಗೆ ಹೊರೆ ಕಟ್ಕೊಂಡು ಬಂದು ಪಟ್ಟಣಕ್ಕೆ ಹೋಗಿ ಮಾರಾಟ ಮಾಡೋನು. ಏನು 4 ಕಾಸು ಬರುತ್ತೆ, ಅದರಲ್ಲಿ ಅಕ್ಕಿ ಬೇಳೆ ಏನು ತರೋನು, ಊಟ ಮಾಡೋರು. ಕೆಲವು ದಿನ ವ್ಯಾಪಾರ ಆಗದೆ ಇದ್ದರೆ, ದುಡ್ಡು ಬರದೇ ಇದ್ದರೆ ಉಪವಾಸ ಇರಬೇಕಾಗುತ್ತೆ. ಹೀಗೆ ಬಡತನದಲ್ಲಿ ಕಾಲ ಕಳೆದು ಬಿಟ್ಟಿದ್ದಾನೆ. ಒಂದಿನ ಆತ ಕಾಡಿಗೆ ಅಂತ ಕಟ್ಟಿಗೆ ಬಂದಿದ್ದಾನೆ. ನೋಡ್ತಾನೆ, ಆಶ್ಚರ್ಯ ಆಗ್ಬಿಡ್ತು, ಹೆದರಿಕೆನೂ ಆಯ್ತು. ಯಾಕೆಂದರೆ ಯಕ್ಷಲೋಕದಿಂದ 4 ಜನ ಯಕ್ಷರು ಕಾಡಿಗೆ ಬಂದಿದ್ದಾರೆ. ಅವರು 1 ತಿಂಗಳು ಈ ಕಾಡಿನಲ್ಲಿದ್ದು ಅಲ್ಲೊಂದು ಶಿವಾಲಯ ಇತ್ತು. ಶಿವನನ್ನು ಆರಾಧನೆ ಮಾಡಿಕೊಂಡು ತಮ್ಮದೇನೋ ಪಾಪವನ್ನು ಕಳ್ಕೊಂಡು ಹೋಗಬೇಕಿತ್ತು. 1 ತಿಂಗಳು ಇಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಅವ್ರು ನೋಡಿ ಗಾಬರಿಯಾಗಿ ಈತ ಬಗ ಅಂತ ಗಡಗಡ ನಡುಕ್ತಿದ್ದಾರೆ. ಏನಪ್ಪ ಇವ್ರು ಯಾರೋ ಏನೋ ಗೊತ್ತಾಗ್ತಿಲ್ಲ, ಹೆದರಿಕೆ ಆಗ್ತಾ ಇದೆ, ಶಾಪ ಕೊಟ್ಟುಬಿಟ್ಟಾರೋ ಅಂತ. ಅವನು ಪಾಪ ಬಡವ, ಅವನ ಹೆದರಿಕೆ ನೋಡಿ ಇವರು ಬಾಯಿಲಿ ನಿಂತು ಕರೆದ್ರು, ಹೆದರಬೇಡ, ನಾವು 4 ಜನ ಯಕ್ಷರು ನಮ್ಮ ಯಕ್ಷಲೋಕದಿಂದ ಬಂದಿದ್ದೀವಿ. 1 ತಿಂಗಳು ನಾವು ಇದೇ ಕಾಡಿನಲ್ಲಿ ಇರ್ತೀವಿ. ನೀನು ಯಾರು ಅಂತ ಕೇಳಿದರು. ನಾನು ಶುಭದತ್ತ ಅಂತೇಳಿ ಬಡವ. ನಾನು ಪ್ರತಿದಿನ ಕಾಡಿಗೆ ಕಟ್ಟಿಗೆ ತೊಗೊಂಡು ಹೋಗ್ಲಿಕ್ಕೆ ಬರ್ತೀನಿ, ಕಟ್ಟಿಗೆ ಮಾರಾಟ ಮಾಡಿಕೊಂಡು ಜೀವನ ಮಾಡ್ಕೊಂಡಿದ್ದೀನಿ ಅಂತ ಕೈ ಮುಗಿದ. ಅಯ್ಯೋ ಪಾಪ ಅನ್ನಿಸ್ತು. ನೋಡು ಶುಭದತ್ತ, ನೀನು ಬಡವನಾದರೂ ಒಳ್ಳೆಯವನ ಕಂಡಂಗೆ ಕಾಣ್ತೀಯ. ನಾವು 1 ತಿಂಗಳು ಇಲ್ಲಿ ಇರಬೇಕು. ನಾವು ಯಾವುದೋ ಒಂದು ವೃತ್ತವನ್ನು ಮಾಡ್ತಾ ಇದ್ದೀವಿ. ನನಗೊಬ್ಬ ಸಹಾಯಕನ ಅವಶ್ಯಕತೆ ಇದೆ. ನೀನು ನಮ್ಮ ಜೊತೆ 1 ತಿಂಗಳು ಸಹಾಯಕನಾಗಿ ನಮ್ಮ ಜೊತೆಗೆ ಇದ್ದು ಬಿಡು. ಆಮೇಲೆ ನಿನಗೆ ನಮ್ಮ ಕೈಯಲ್ಲಿ ಸಹಾಯ ಮಾಡ್ತೀವಿ. ಆಯಿತು ಅಂತ ಅಲ್ಲೇ ಇದ್ದು ಬಿಟ್ಟ. ಪ್ರತಿದಿನ ರಾತ್ರಿ ಊರಿಗೆ ಹೋಗ್ಬಿಡೋನು, ಬೆಳಗ್ಗೆ ಬೇಗ ಬಂದುಬಿಡೋನು. ಇವ್ರು ಸೇವೆ ಮಾಡಿ ಏನು ಸೇವೆ ಮಾಡಬೇಕು ಇವರಿಗೆ? ಇವ್ರಿಗೆ ಜಾಗ ಹೊಸ್ತು. ಇವರು ಸ್ನಾನಕ್ಕೆ ಅಂತೇಳಿ ಸರೋವರಕ್ಕೆ ಕರ್ಕೊಂಡು ಹೋಗಬೇಕು. ಅಲ್ಲಿಂದ ಕರ್ಕೊಂಡು ಬರೋದು, ಅವ್ರ ಪೂಜೆಗೆ ಬೇಕಾಗೋ ಹಣ್ಣು ಹೂವು, ಅಲ್ಲಿ ಸಮಿತ್ತು ಗಿಮಿತ್ತು ಅಗ್ನಿ ಎಲ್ಲವನ್ನು ತಂದು ಒದಗಿಸೋನು. ಏನು ತೊಂದರೆ ಇದೆ ಅಂತ ನೋಡ್ಕೊಳ್ಳೋನು. ಅವರಿಗೆ ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ. ಆಯಿತು, ಊಟ ಹೊಸ್ಕೊಂಡಿರೋಕ್ಕಾಗತ್ತೆ ಯಾರಾದ್ರೂ? ಏನು ಮಾಡಲಿ, ಅಡುಗೆ ಏನು ಮಾಡಬೇಕು, ಇವ್ರಿಗೇನು ಆಹಾರ ತಂದು ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಕ್ಕೆ ಕೇಳಿದರು, ಶುಭದತ್ತ ಯೋಚನೆ ಮಾಡಬೇಡ, ನಮ್ಮ ಆಹಾರದ ಬಗ್ಗೆ ನೀನೇ ಯೋಚನೆ ಮಾಡಬೇಡ, ನೀನೇ ನಮಗೆ ಆಹಾರವನ್ನು ಬಡಿಸಬೇಕು. ಆದರೆ ನೋಡು ಅಂತೇಳಿ ಒಂದು ಮಡಿಕೆ ಕೊಟ್ಟರು. ಅದರ ಹೆಸರೇ ಭದ್ರಘಟ ಅಂತ. ಘಟ ಅಂದರೆ ಮಡಿಕೆ. ಇದು ಭದ್ರವಾಗಿರೋ ಸುಂದರವಾದ ಮಡಿಕೆ, ಮಣ್ಣಿಂದಲೇ ಮಾಡಿರೋದು. ನೋಡು, ಇದಕ್ಕೆ ಕೈ ಹಾಕು, ಇದು ನಮಗೆ ಬೇಕಾಗೋ ಆಹಾರವನ್ನೆಲ್ಲ ಕೊಡುತ್ತೆ. ನೀನು ಮೊದಲು ಬಾಳೆ ಎಲೆ ತೊಗೊಂಬ, ಊಟ ಸಮಯಕ್ಕೆ ನಮಗೆ ಹಾಕು, ಆದರೆ ಏನು ಕೊಡುತ್ತೋ ಅದನ್ನು ಮೇಲೆ ಹಾಕು, ಆಮೇಲೆ ನೀನು ಊಟ ಮಾಡುವುದು. ಸರಿ, 4 ಎಲೆ ಹಾಕಿಬಿಟ್ಟಿದ್ದಾನೆ. ಕೈ ಮುಗಿದು ಹಿಂಗೆ ಹಾಕ್ತಾ ನೋಡ್ತಾನೆ, ಅದೇನು ಜನಿಮೇಪಿ ನೋಡ ಇಲ್ಲ ಅಂತ ಆಹಾರ ಬರ್ತಾ ಇದೆ. ಅದು ತಗೊಂಡೋ ಭಕ್ತಿಯಿಂದ ಅವ್ರ ಎಲೆಯಲ್ಲಿ ಹಾಕದ. ಏನು ಚಕ್ಲಿನೋ ಚಿರೋಟಿನೋ ಕೋಡುಬಳೆನೋ ದೇವಲೋಕದ್ದು ಏನು ಗೊತ್ತಾಗ್ತಿಲ್ಲ, ಗಮಗಮಿಸುವಂಥ ಆಹಾರಗಳು, ಬಹಳ ರುಚಿ ಇದೆ. ಅವರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದರು. ಆಮೇಲೆ ಇವನು ಸಹಿತ ಏನು ಬೇಕು ಹೊಟ್ಟೆ ತುಂಬ ತಿಂದ. ಭಾಳ ಸಂತೋಷ ಆಗ್ಬಿಡ್ತು. ಏನಿದು ದೇವಲೋಕದ ರುಚಿ, ಬಾಬಾ ಸಾರ್ಥಕ ಆಯ್ತು ನನ್ನ ಜನ್ಮ ಅಂದ್ಕೊಂಡು. ಹೀಗೆ ಅವರು ಸೇವೆ ಮಾಡಿ 1 ತಿಂಗಳು ಕಳೆದು ಬಿಡ್ತು. ಅವರು ಸಹಿತ 1 ತಿಂಗಳು ಅವರು ಇಲ್ಲೊಂದು ವ್ರತ ಮಾಡ್ತಾ ಇದ್ದಿದ್ದು ಮುಗೀತು. ಆವಾಗ ಹೇಳಿದರು 4 ಜನ, ನೋಡು ಶುಭದತ್ತ, 1 ತಿಂಗಳು ಪ್ರಾಮಾಣಿಕವಾಗಿ ನಮ್ಮ ಸೇವೆ ಮಾಡಿದ್ದೀಯಾ, ನಿನಗೇನು ಬೇಕು ವರ ಕೇಳ್ಕೊಡ್ತೀವಿ, ಬೇಕಾದ ಕೇಳು, ಏನು ಹೆದರಬೇಡ, ನೀನೇನು ಬೇಕೋ ಕೊಡ್ತೀವಿ. ಅವನು ಯೋಚನೆ ಮಾಡ್ದ, ಒಂದು 10 ಎಕರೆ ಭೂಮಿ ಇಸ್ಕೊಂಡ್ಬಿಟ್ರೆ ವ್ಯವಸಾಯ ಮಾಡ್ಕೊಂಡಿರ್ಬೋದು. ಚಾಚಾ, ಯಾವನು ಮೈ ನೋವು ಮಾಡ್ಕೊಂಡು ವ್ಯವಸಾಯ ಮಾಡ್ತಾನೆ. ಹೋಗಲಿ, ಬಹಳ ಹಣ ಇಸ್ಕೊಂಡ್ಬಿಟ್ರೆ, ಅಯ್ಯ ವ್ಯಾಪಾರ ಮಾಡೋಕ್ಕೆ ಹೋಗಿ ವ್ಯಾಪಾರ ನಷ್ಟ ಆಗ್ಬಿಟ್ರೆ ಬೇಡ. ಹೋಗಲಿ, ಒಂದು ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ಅಂದ್ಬಿಟ್ರೆ ಮಾಡ್ತಾರೆ. ನನಗೆ ರಾಜ್ಯ ಆಳಕ್ಕೆ ಬರುತ್ತಾ, ಯುದ್ಧಕ್ಕೆ ಬಂದರೆ ಹೆದರ್ಕೊಂಡ್ಬಿಡ್ತೀನಿ, ಬೇಡ. ಏನು ಮಾಡಲಿ ಯೋಚನೆ ಹೊಳಿತು. ಭದ್ರಘಟ ಇದೆಯಲ್ಲ ಮಡಿಕೆ, ಅದನ್ನು ಕೇಳಿಬಿಟ್ರೆ ಏನು ಬೇಕೋ ಉಣ್ಣಕ್ಕೆ ತಿನ್ನೋದಕ್ಕೆ ದುಡ್ಡು ಕಾಸು ಎಲ್ಲ ಪಡಿತಾ ಹೋಗ್ಬೋದು ಹೇಳಿ ಕೈ ಮುಕ್ಕೊಂಡ. ನನಗೆ ನೀವೇನೋ ವರ ಕೊಡ್ತೀನಿ. ಹೌದಪ್ಪ ಹೇಳಿ, ಏನು ಬೇಕು ಕೇಳು. ನನಗೆ ಕೇಳಿದ್ ಕೊಡ್ತೀರ? ಖಂಡಿತಪ್ಪ ಕೇಳ್ತಿದ್ದೀವಿ, ಹೇಳು ಅಂದರು. ಏನು ಬೇಕೋ ಕೇಳು.
ಮತ್ತೆ ನನಗೆ ನೀವು ಮಡಿಕೆ ಕೊಟ್ಬಿಡಿ ಅಂತ ಅವ್ರು ನಕ್ಕರು. ಬ್ಯಾಡೋ ಶುಭದತ್ತ, ಬೇಡ, ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀವಿ. ನಾವು ನಮ್ಮ ಈ ಭದ್ರಘಟವನ್ನು ಕೊಡೋದು ದೊಡ್ಡದಲ್ಲ, ನೀನು ಉಳಿಸ್ಕೊಳಕ್ಕಾಗಲ್ಲ. ನೀವು ಮನುಷ್ಯರು ಅವಿವೇಕಿಗಳು. ಇದು ಮಣ್ಣಿನ ಮಡಿಕೆ ಕಣಪ್ಪ. ನೀನು ಯಾವುದೋ ಉದ್ರೇಕ ಸಮಯದಲ್ಲಿ ಆವೇಶದಲ್ಲಿ ಅದನ್ನೆಲ್ಲರೂ ಕೈ ಜಾರಿ ಕೆಳಕ್ಕೆ ಬಿತ್ತು ಅಂದರೆ ಒಡೆದು ಹೋಗುತ್ತೆ, ಒಡೆದಿದ್ದು ಒಂದಾಗತ್ತೆ, ಮತ್ತೆ ನಮ್ಮ ಯಕ್ಷಲೋಕಕ್ಕೆ ಬಂದ್ಬಿಡುತ್ತೆ, ನಿನ್ನ ಕೈಗೆ ಸಿಗಲ್ಲ. ಅದು ಕೊಟ್ಟಿದ್ದೆಲ್ಲ ನಾಶ ಆಗಿಬಿಡುತ್ತೆ. ಬೇರೆ ಏನಾದ್ರು ಕೇಳಿ, ಇಲ್ಲ ಸ್ವಾಮಿ ದಯವಿಟ್ಟು ಅದನ್ನೇ ಕೊಡಿ. ಆಯ್ತಪ್ಪ, ಹುಷಾರು ಅಂತೇಳಿ ಅವನಿಗೆ ಆ ಮಡಿಕೆ, ಭದ್ರಘಟ ಅನ್ನೋ ಮಡಿಕೆ ಕೊಟ್ಟು ಯಕ್ಷಲೋಕಕ್ಕೆ ಹೋಗ್ಬಿಟ್ಟ. ಈತ ಮಡಿಕೆ ತಗೊಂಡು ಸೀದಾ ರಾತ್ರಿ ಹೊತ್ತು ಮನೆಗೆ ಬಂದ. ಹೆಂಡತಿ ಮಕ್ಕಳಿಗೆ ಹೇಳೇ ಇಲ್ಲ. ಯಾಕೆ? ಯಕ್ಷ ಹೇಳಿದ್ದಾರೆ, ಯಾರಿಗೂ ಹೇಳಬೇಡ, ಮಡಿಕೆ ಬಿದ್ದರೆ ಹೊಡೆದು ಹೋಗ್ಬಿಡುತ್ತೆ, ನಿನ್ನ ಎಲ್ಲ ಐಶ್ವರ್ಯ ಹೋಗುತ್ತೆ, ರಹಸ್ಯ ಗೊತ್ತಾಗಬಾರ್ದು ಅಂಥೇಳಿ ತನ್ನ ಮನೆಯಾಗ ಇದ್ದವೆಲ್ಲ ಮಡಿಕೆ ಕುಡಿಕೆ ಅದರ ಜೊತೆಗೆ ಇಟ್ಟುಬಿಟ್ಟ ಇದ್ದಂತೆ. ಹೇಳೇ ಇಲ್ಲ ತಂದಿದ್ದೀನಿ ಅಂತ. ಯಾವಾಗಲೂ ರಾತ್ರಿ ಎದ್ದು ತನಗೇನೇನು ಬೇಕೋ ಅದೆಲ್ಲ ಪಡ್ಕೊಳ್ತಾ ಇದ್ದ. ಒಂದಿಷ್ಟು ದಿನ ಸ್ವಲ್ಪ ಬಂಗಾರ ನಾಣ್ಯಗಳು ಕೇಳಿ ಪಡ್ಕೊಂಡ. ಒಂದಿಷ್ಟು ದಿನ ಏನು ಮಾಡ್ದ, ಒಂದಿಷ್ಟು ಬಟ್ಟೆ ತೊಗೊಂಡ, ಒಂದಿಷ್ಟು ದಿನ ಆಹಾರ ತೊಗೊಂಡ. ಬೆಳಕಾಗೋಟ ಸುಮ್ಮನೆ ಇದ್ದು ಬಿಡೋರು. ಸರಿ, ಈಗ 4 ಕಾಸು ಇತ್ತಲ್ಲ, ಒಂದಿಷ್ಟು ಭೂಮಿಯನ್ನು ಕೊಂಡ್ಕೊಂಡ. ಯಾರೋ ರೈತನ ಗೊತ್ತು ಮಾಡಿಕೊಂಡು ಸಾగు ಮಾಡಿಸ್ದ. ಜೊತೆಗೆ ಒಂದಿಷ್ಟು ಹಸುಗಳು ಕೊಂಡ್ಕೊಂಡ್ಬಂದು ಹಾಲು ಕರಿಯೋಕ್ಕೆ ಶುರು ಮಾಡ್ದ. ಒಂದಿಷ್ಟು ಕುರಿ ಮಂದೆ ಇಟ್ಕೊಂಡ. ಒಂದಿಷ್ಟು ಗಾಡಿಗಳು ತಗೊಂಡು ಬಾಡಿಗೆಗೆ ಬಿಟ್ಟ. 1 ವರ್ಷ ಕಳೆಯುವಷ್ಟರಲ್ಲಿ ಆ ಊರಿನಲ್ಲಿ ಶುಭದತ್ತ ಒಬ್ಬ ಶ್ರೀಮಂತ. ಹಳೆ ಗುಡಿಸ್ಲೋಯ್ತು, ಒಂದು ದೊಡ್ಡ ಮನೆ ಬಂತು. ಏನು ಹೆಂಡತಿ ಮಕ್ಕಳು ಎಲ್ಲರಿಗೂ ಆಭರಣ, ಬಟ್ಟೆ, ಬರೀ ನೆಂಟರಿಗೆಲ್ಲ ಕೊಟ್ಟ. ಒಂದು ಹಬ್ಬ ಏರ್ಪಾಡು ಮಾಡಿಬಿಟ್ಟ. ಹಬ್ಬಕ್ಕೆ ದೇವ್ರ ಪೂಜೆಗೆ ಎಲ್ಲರನ್ನೂ ಕರ್ತಿದ್ದ ಬಂಧು ಬಾಂಧವರು. ಅವ್ರಿಗೇನು 4 ರೀತಿ ಸಿಹಿ ತಿಂಡಿ, ಊಟ, ಉಪಚಾರ ಎಲ್ಲ ಆಯಿತು. ದೇವ್ರ ಪೂಜೆ ಆಯಿತು, ಎಲ್ಲ ಆಗಿದೆ. ರಾತ್ರಿ ಯಾವಾಗ ದುಡ್ಡು ಸೇರ್ತೋ ಹೆಂಡ ಕುಡಿಯೋಕ್ಕೂ ಶುರು ಮಾಡಿಬಿಟ್ಟ. ಅವ್ರಿಗೂ ಕುಡೀರಿ ಅಂತ ಕುಡಿಸ್ದ. ಅವರು ಕುಡಿದ್ರು. ಭಾಳ ಸಂತೋಷ ಆಗಿಬಿಟ್ಟಿದ್ರು. ಕೇಳಿದರು, ಅಲ್ಲ ಶುಭದತ್ತ, ನೀನು ಕಟ್ಟಿಗೆ ಹೊತ್ಕೊಂಡು ಮಾರಾಟ ಮಾಡ್ತಿದ್ದು, ಈಗ ಇಷ್ಟೆಲ್ಲ ಶ್ರೀಮಂತಿಕೆ ಐಶ್ವರ್ಯ ಹೆಂಗೆ ಬಂತು? ಹೇಳು ಅಂದರು. ಇದ್ರ ಗುಟ್ಟೇನು ಅಂತ. ಅವೆಲ್ಲ ಹೇಳಲ್ಲ. ಹೇಳು ಅಂತ ಉಬ್ಬಿಸ್ಬಿಟ್ರು. ಯಕ್ಷರಿಗೆ ಕೊಟ್ಟ ಮಾತು ಮರ್ತು ಹೋಗಿಬಿಡ್ತು. ಅವಿವೇಕ, ಕುಡಿದು ಬಿಟ್ಟಿದ್ದಾನೆ, ವಿವೇಕ ಇಲ್ಲ. ಅದಕ್ಕೆಲ್ಲ ಕಾರಣ ಏನು ಗೊತ್ತಾ ಅಂಥೇಳಿ ಅಲ್ಲಿ ಜೋಪಾನವಾಗಿಟ್ಟು ಮಡಿಕೆ ತಗೊಂಬಂದು ತೋರಿಸಿದ್ದಷ್ಟೇ ಅಲ್ಲ, ಇದೇನಾ ಹೌದು, ಮುಟ್ಟೇನೇ ಬೇಡ, ನೀವು ಮುಟ್ಟಬೇಡ್ರಿ ಇಂದ. ಅದು ಹೆಗಲ ಮೇಲೆ ಇಟ್ಕೊಂಡ. ಬಂತು ಮಡಿಕೆ ಬಂತು, ತಂತು ಭಾಗ್ಯ ತಂತು, ಬಂತು ಮಡಿಕೆ ಬಂತು, ತಂತು ಭಾಗ್ಯ ತಂತು. ಚಪ್ಪಾಳೆ ಕಟ್ಟಿದ್ರು. ಕುಡಿದ ಕೈ ಜಾರಿ ಮಡಿಕೆ ಬಿದ್ದು ಒಡೆದು ಹೋಯ್ತು. ಯಾವಾಗ ಮಡಿಕೆ ಒಡೆದು ಹೋಯ್ತೋ, ಮಡಿಕೆ ಎಲ್ಲ ಚೂರು ಸೇರಿ ಒಂದಾಯಿತು, ಯಕ್ಷಲೋಕಕ್ಕೆ ಹೋಯ್ತು. ಇವನು ಕೊಟ್ಟಿಗೆ ಹಸು ಇಲ್ಲ, ಭೂಮಿ ಇಲ್ಲ, ಪಾತ್ರೆ ಪಡಗ ಇಲ್ಲ, ಬಂಧು ಬಾಂಧವರಿಲ್ಲ, ಮೈ ಮೇಲಿನ ಬಟ್ಟೆಗಳೂ ಇಲ್ಲ, ಎಲ್ಲ ಹರಕ ಬಟ್ಟೆ ಅದೇ ಗುಡಿಸ್ಲಲ್ಲಿದ್ದ. ಅಯ್ಯಯ್ಯೋ ಅಲ್ಲ. ಯಕ್ಷರ ಅಕ್ಸಲಿ ಹೇಳಿದರು, ನೀವು ಅವಿವೇಕಿಗಳು, ಬೇಡ, ಏನು ಕೊಟ್ಟರು ನಿಮ್ಮ ಅವಿವೇಕದಿಂದ ಹಾಳು ಮಾಡ್ಕೊಳ್ತೀರಿ ಅಂತ. ಹಾಗೆ ಆಯಿತು. ನೋಡಿ ಮಕ್ಕಳೇ, ಈಗಲೂ ಸಹಿತ ನಾವು ಎಲ್ಲ ಈ ಅವಿವೇಕದಿಂದನೇ ಹಾಳಾಗೋದು. ಯಾರೋ ಹಿರಿಯರು ಮಾಡಿಟ್ಟಂಥ ಮನೆ ಇರುತ್ತೆ, ಬೇಕಾದ ಸಂಪತ್ತಿರುತ್ತೆ, ಬೇಡ ನಿಮಗೆ ನಿಮ್ಮ ಅಪ್ಪ ಅಮ್ಮ ಕೊಡಿಸಿರೋ ವಿದ್ಯೆ ಇರುತ್ತೆ. ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಅದೇ ಬಿಟ್ಟು ಜೂಜು ಮೋಜು ಅಂತ ಕೂತು ದೌರ್ಬಲ್ಯಗಳಿಗೆ ದಾಸರಾದರೆ, ಹೆಂಡ ಜೂಜು ಅಂದ್ಕೊಂಡು ದುರಭ್ಯಾಸ ಇದ್ದರೆ ನಿಮ್ಮ ವಿದ್ಯೆನೂ ಬರಲ್ಲ, ಹಣನೂ ಬರಲ್ಲ, ಎಲ್ಲ ಕಳ್ಕೊಂಡು ಹಾಳಾಗ್ತೀವಿ. ಯಾಕೆ? ಯಾವತ್ತು ವಿವೇಕ ಇರಬೇಕು, ಧರ್ಮದ ಮಾರ್ಗದಲ್ಲಿ ನಡಿಬೇಕು, ತಂದೆ ತಾಯಿಗಳು ಹೇಳ್ದಂಗೆ ಕೇಳಬೇಕು. ಒಳ್ಳೆ ಹಾದಿಯಲ್ಲಿ ನಡೆದ್ರೆ ನಮಗೂ ಒಳ್ಳೆಯದು, ಇರೋದನ್ನು ಉಳಿಸ್ಕೊಳ್ತೀವಿ, ಬೆಳೆಸ್ಕೊಳ್ತೀವಿ. ಇಲ್ಲಾರು ಹಾಳಾಗ್ತೀವಲ್ವಾ? ನಮಸ್ಕಾರ.